ಚಾಮರಾಜನಗರದ ಸುಪ್ರಸಿದ್ಧ ದೇವಸ್ಥಾನವಾದ ಚಾಮರಾಜೇಶ್ವರ ರಥೋತ್ಸವವು ಇದೇ ಗುರುವಾರ ಅಂದರೆ ನಾಳೆ ಪೌರ್ಣಮಿಯಂದು ವಿಜೃಂಭಣೆಯಿಂದ ನಡೆಯಲಿದೆ. ಈ ಜಾತ್ರೆಯು ಆಷಾಢದಲ್ಲಿ ನಡೆಯುತ್ತದೆ. ಹಾಗೆ ನವದಂಪತಿಗಳಿಗೆಂದೇ ಮಾಡಿದಂಥ ರಥೋತ್ಸವವಾಗಿದೆ. ಹೊಸದಾಗಿ ಮದುವೆ ಆಗಿರುವ ನವದಂಪತಿಗಳು ಆಷಾಢದಲ್ಲಿ ಅತ್ತೆ ಮುಖ ನೋಡಬಾರದೆಂಬ ವಾಡಿಕೆ ಇರುವುದರಿಂದ ತಾಯಿ ಮನೆಗೆ ಕಳಿಸ್ತಾರೆ. ಈ ಸಂದರ್ಭದಲ್ಲಿ ರಥೋತ್ಸವಕ್ಕೆ ಜೋಡಿಗಳು ಬಂದು ಅಲ್ಲಿ ಒಂದಾಗುತ್ತಾರೆ. ಈ ದೇವಸ್ಥಾನವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು ತನ್ನ ತಂದೆ ಆದಂತಹ ಜಯಚಾಮರಾಜೇಂದ್ರ ಒಡೆಯರ ನೆನಪಿಗಾಗಿ ಶೃಂಗೇರಿಯಿಂದ ಶಿವನ ಲಿಂಗವನ್ನು ತಂದು ಸ್ಥಾಪಿಸಿದ್ದಾರೆ. ಹಾಗೆಯೇ ಈ ದೇವಸ್ಥಾನವನ್ನು ಶಂಕರಾಚಾರ್ಯರ ಆಶೀರ್ವಾದದಿಂದ ಸಂಪೂರ್ಣವಾಗಿ ಕಲ್ಲಿನಲ್ಲಿ ಕಟ್ಟಲಾಗಿದೆ. ಗರ್ಭಗುಡಿಯ ಒಳಗೆ ಕಾಲಿಡುತ್ತಲೇ ಏನೋ ಒಂಥರ ನೆಮ್ಮದಿ ಹಾಗೂ ಪ್ರಶಾಂತವಾದ ವಾತಾವರಣ ನೋಡಲಿದ್ದೀರಿ. ಭಕ್ತಾದಿಗಳ ಇಷ್ಟಾರ್ಥವನ್ನು ಕರುಣಿಸುವ ಕರುಣಾಮಯಿ ನಮ್ಮ ಚಾಮರಾಜೇಶ್ವರ. ಇಲ್ಲಿ ಅನೇಕ ಜನರು ಬಂದು ಸಂತಾನದ ಬಗ್ಗೆ ಹರಕೆ ಹೊತ್ತುಕೊಳ್ಳುತ್ತಾರೆ. ಪ್ರದಕ್ಷಿಣೆ ಹಾಕುವಾಗ ದೇವಸ್ಥಾನದ ಸುತ್ತಲೂ ಕಲ್ಲಿನಿಂದ ನಿರ್ಮಿತಗೊಂಡಂತಹ ಸುಂದರ ಕಂಬಗಳು, ಹಾಗೆ ಒಂದೊಂದು ಕೋಣೆಯಲ್ಲೂ ಒಂದೊಂದು ಶಿವದ ಲಿಂಗವನ್ನು ಕಾಣಬಹುದು. ಇಲ್ಲಿ ದಕ್ಷಿಣಾಮೂರ್ತಿಯ ವಿಗ್ರಹವು, ಹಾಗೆಯೇ ಹಿಂಭಾಗದಲ್ಲಿ ಚಂಡಿಕೇಶ್ವರನನ್ನು ನೋಡಬಹುದು. ಹಾಗೆಯೇ ಪಕ್ಕದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಇಲ್ಲಿ ಕೆಂಪನಂಜಾಂಬ ತಾಯಿಯು ಪಾರ್ವತಿಯ ರೂಪದಲ್ಲಿ ನೆಲೆಸಿದ್ದಾಳೆ. ಎಲ್ಲರೂ ರಥೋತ್ಸವಕ್ಕೆ ಬಂದು ದೇವರ ಕೃಪೆಗೆ